ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವರು ಗಡಿಬಿಡಿಯಲ್ಲಿ ಅವಸರದಲ್ಲಿ ಮದುವೆ ಆಗಿದ್ದಾರೆ. ಮದುವೆ ಆದಂದಿನಿಂದಲೂ ಇವರಿಗೆ ದಾಂಪತ್ಯ ಸುಖ ಸಿಕ್ಕಿಲ್ಲ. ಅದೇ ರೀತಿ ಡೈವರ್ಸು ಸಹ ಆಗಿದೆ. ಯಾಕೆ ಇವರ ಜಾತಕದಲ್ಲಿ ಹೀಗೆಲ್ಲ ಆಯಿತು ಅನ್ನೋದನ್ನು ಈ ಜಾತಕದ ವಿಮರ್ಶೆಯಲ್ಲಿ ತಿಳಿಸಿರ್ತೇನೆ. ಇವರ ಜನ್ಮ ದಿನಾಂಕ 2/11/1984, 4 ಗಂಟೆ 10 ನಿಮಿಷ, ಧನಿಷ್ಠ ನಕ್ಷತ್ರ, 3ನೇ ಪಾದ, ಕುಂಭರಾಶಿ. ಕನ್ಯಾ ಲಗ್ನ. ರವಿ, ಬುಧ, ಶನಿ ಭಗವಾನರು ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶುಕ್ರ, ಕೇತು ವೃಶ್ಚಿಕ ರಾಶಿಯಲ್ಲಿ, ಕುಜ, ಗುರು ಧನುಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಚಂದ್ರ ಕುಂಭ ರಾಶಿಯಲ್ಲಿ, ರಾಹು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇವರು ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವರ ಲಗ್ನ ದ್ವಿಸ್ವಭಾವ ರಾಶಿಯಲ್ಲಿ ಬರ್ತದೆ. ಅಂದರೆ ಧನಸ್ಸು, ಕನ್ಯಾ, ಮಿಥುನ, ಮೀನ ರಾಶಿಗಳನ್ನು ದ್ವಿಸ್ವಭಾವ ರಾಶಿಗಳು ಅಂತೇಳಿ ಕರೀತಾರೆ. ಈ ರಾಶಿಗಳಲ್ಲಿ ಲಗ್ನ ಸ್ಥಿತರಾಗಿದ್ದರೆ ಅಥವಾ ಚಂದ್ರ ಸ್ಥಿತನಾಗಿದ್ದರೆ ಅವ್ರಿಗೆ 2 ಮದುವೆ ಆಗ್ತಕ್ಕಂಥ ಯೋಗ ಬರ್ತದೆ. ಇನ್ನು ಈ ಜಾತಕದ ಪ್ರಕಾರ ನೋಡಿದರೆ ಸಪ್ತಮಾಧಿಪತಿ ಗುರು, ಲಗ್ನಾಧಿಪತಿ ಗುರು, 2 ಶತ್ರುಗ್ರಹಗಳು ಶುಭ ಗ್ರಹಗಳಾದರೂ ಸಹ ಒಂದಕ್ಕೊಂದು ಅನ್ಯೋನ್ಯತೆ ಬರೋದಿಲ್ಲ. ಈ ವಿಚಾರದಲ್ಲಿ ಮೊದಲನೇದಾಗಿ ತಪ್ಪಾಗಿದೆ. ಇನ್ನು ಇವ್ರಿಗೆ ದಾಂಪತ್ಯ ಸುಖನೇ ಸಿಗಲಿಲ್ಲವಲ್ಲ. ಯಾಕೆ ಅಂತ ನೋಡೋದಾದರೆ ಲಗ್ನದಿಂದ 4ನೇ ಮನೆ ಧನಸ್ಸು ರಾಶಿ, ಗುರು ಇದ್ದಾರೆ. ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಬರಬೇಕಿತ್ತು. ಶನಿ ಭಗವಾನರು ಬಲಿಷ್ಠರಾಗಿ ಉಚ್ಚರಾಗಿ ಗುರುವನ್ನು, ಕುಜರನ್ನು ನೋಡೋದ್ರಿಂದ, ಸುಖ ಸ್ಥಾನದಲ್ಲಿ ಕುಜ ಸ್ಥಿತನಾಗಿರೋದ್ರಿಂದ ಅಹಂಕಾರ, ಒಬ್ರಿಗೊಬ್ರಿಗೆ ಮನಸ್ತಾಪ, ಮಾತಾಡಲಿಕ್ಕೆ ಅವಕಾಶಗಳಿಲ್ಲ. ಆ ರೀತಿ ಮನಸ್ಸು ನೆಗೆಟಿವಿಟಿ ಆಗಿದೆ. ಈ ಕಾರಣದಿಂದ ಇವರ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆನೇ ಆಗಲಿಲ್ಲ. ಇನ್ನು ಸುಖಕಾರಕ ಶುಕ್ರನಿಗೆ ರಾಹು ಕೇತು ಸಂಬಂಧ ಇದ್ದು ಸರ್ಪದೋಷಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಸಹ ಮಾಡಿಕೊಂಡಿಲ್ಲ. ಇನ್ನು ಮಾಂಗಲ್ಯ ಸ್ಥಾನವನ್ನು ಶನಿ ಭಗವಾನರು 8ನೇ ದೃಷ್ಟಿಯಿಂದ, ಅಂದರೆ 7ನೇ ಸ್ಥಾನದಿಂದ 8ನೇ ಮನೆಯನ್ನು ನೋಡೋದ್ರಿಂದ ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೋಬೇಕಿತ್ತು. ಯಾವುದನ್ನು ಮಾಡಿಕೊಂಡಿಲ್ಲ. ಅಂದರೆ ಈ ಜಾತಕರು ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕುಜ ದೋಷ ಇದೆ, ಪರಿಹಾರ ಮಾಡಿಕೊಂಡಿಲ್ಲ. ಸರ್ಪದೋಷ ಇದೆ, ಪರಿಹಾರ ಮಾಡಿಕೊಂಡಿಲ್ಲ. ಶನಿ ದೋಷ ಇದೆ, ಪರಿಹಾರ ಮಾಡಿಕೊಂಡಿಲ್ಲ. ಈ ಜಾತಕರಿಗೆ ಹೀಗೆಲ್ಲ ಯಾಕೆ ಆಯಿತು ಅಂತಂದರೆ ಲಗ್ನದಿಂದ 6ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಸ್ವಯಂಕೃತ ಅಪರಾಧ, ಯಾರ ಮಾತನ್ನು ಕೇಳಲ್ಲ. ನಾನು ಅಂದ್ಕೊಂಡಿರೋದೇ ಸರಿ, ನಾನು ಇರೋದೇ ಸರಿ, ನಾನು ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತೇಳಿ ಹೈ ಲೆವೆಲಲ್ಲಿ ಥಿಂಕಿಂಗ್ ಮಾಡಿಕೊಂಡು ಡಿಸಿಷನಿಗೆ ಬಂದುಬಿಡ್ತಾರೆ. ಆಗ ಯಾವುದೇ ಫಲಗಳು ಇವ್ರಿಗೆ ಸಿಗೋದಿಲ್ಲ. ಇನ್ನೊಂದು ವಿಚಾರ ಈ ಜಾತಕದಲ್ಲಿ ಕಂಡುಬರ್ತಕ್ಕಂಥದ್ದು ಅಂದರೆ ಕುಂಭರಾಶಿಗೆ ಸಾಡೆ ಸಾತಿ ಶುರುವಾಗಿ 5.5-6 ವರ್ಷ ಆಗಿದೆ. ಈ 6 ವರ್ಷಗಳ ಕಾಲ ಈ ಜಾತಕರು ಯಾವುದೇ ಪರಿಹಾರ ಮಾಡಿಕೊಳ್ಳೋ ಗೊಂದಲಕ್ಕೆ ಹೋಗಿಲ್ಲ. ಇವರು ಡೈವರ್ಸ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಲಗ್ನದಲ್ಲಿ ರಾಹು ಕೇತು, ಅಂದರೆ ಮೀನ ಲಗ್ನದಲ್ಲಿ ರಾಹು ಇದ್ದರು ಮೀನ ರಾಶಿಯಲ್ಲಿ, ಕನ್ಯಾ ಲಗ್ನದಲ್ಲಿ ಕೇತು ಇದ್ದಾಗಲೂ ಸಹ ಸರ್ಪದೋಷಕ್ಕೆ ಪರಿಹಾರ ಮಾಡಿಕೊಂಡಿಲ್ಲ. ಈ ಎಲ್ಲ ಕಾರಣದಿಂದ ಇವ್ರಿಗೆ ಜೀವನದಲ್ಲಿ ಏನಾಗಿದೆ, ಒಂಟಿ ಜೀವನ ಬೆನ್ನಾಡ್ತಾ ಇದೆ. ಇವರು ನನ್ನ ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡಿ ಅನಂತರ ಕನ್ಸಲ್ಟ್ ಮಾಡ್ತಾರೆ. ಕನ್ಸಲ್ಟ್ ಮಾಡಿ ಇವರ ಜನ್ಮ ದಿನಾಂಕ, ಸಮಯ ತಿಳಿಸಿ, ಸರ್ ಯಾಕೆ ಹೀಗಾಯಿತು ಅಂತೇಳಿ ಒಂದು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ಮಾಡ್ತಾರೆ. ಇವರ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರ, ತಂದೆ ತಾಯಿಗೆ ಸಂಬಂಧಿಸಿದ ವಿಚಾರ, ಇವರ
ದಾಂಪತ್ಯ ಜೀವನದಲ್ಲಿ ಆದಂಥ ಏರುಪೇರುಗಳನ್ನೆಲ್ಲ ಬಿಡಿಸಿ ಹೇಳಿ ತಿಳಿಸಿದಾಗ ಇವರು ಹೌದು ಸರ್, ನಾವು ಯಾವುದೂ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ, ಮನೆಯಲ್ಲೂ ಸಹ ವಾಸ್ತು ದೋಷ ಇದೆ, ದೈವ ದೋಷ ಇದೆ ಅಂಥೇಳಿ ಇವರು ಸಹ ಒಪ್ಕೊಂತಾರೆ. ಇಲ್ಲಿ ಲಗ್ನದಿಂದ ಪಂಚಮಾಧಿಪತಿ ಶನಿ ಭಗವಾನರಾದಾಗ ದೇವರ ಮೇಲೆ ಭಕ್ತಿ ಬರಲ್ಲ, ಶ್ರದ್ಧಾ ಭಕ್ತಿಯಿಂದ ಮನೆಗಳಲ್ಲಿ ಪೂಜೆ ಮಾಡಲ್ಲ. ಹಾಗೆ ಅಸಡ್ಡೆ, ಆಲಸ್ಯ ಎಲ್ಲ ಇದ್ದಾಗ ಈ ಜಾತಕರಿಗೆ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಾಗಲಿ ಮದುವೆ ಆದ ಮೇಲಾಗಲಿ ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿಲ್ಲ. ಹೀಗಾಗಿ ಇವರಿಗೆ ದಿನೇ ದಿನೇ ಸಮಸ್ಯೆ ಜಾಸ್ತಿ ಆಯಿತು. ಸಾಡೆ ಸಾತಿಯ ಶನಿಯ ಎಫೆಕ್ಟ್ ಹೈ ಆದಾಗ ಇವರಿಗೆ ಡೈವರ್ಸ್ಗಳಿಗೆ ಕಾರಣ ಆಯಿತು. ಈ ಜಾತಕರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ, ಪರಿಹಾರವನ್ನು ತಿಳಿಸಿರ್ತೇನೆ. ಈ ವಿಡಿಯೋ ಲೈಕ್ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಫಾಲೋ ಮಾಡಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.